ನಮಸ್ತೆ ವೀಕ್ಷಕರೇ, ನಮ್ಮ ಸೂರ್ಯೋದಯ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ನಿಮಗೆಲ್ಲರಿಗೂ ಆಧಾರದ ಸ್ವಾಗತ. ಅದು ನಗರದ ಅತ್ಯಂತ ಜನನಿಬಿಡ ಪ್ರದೇಶದಲ್ಲಿದ್ದ ಒಂದು ಪ್ರತಿಷ್ಠಿತ ಖಾಸಗಿ ಬ್ಯಾಂಕಿನ ಶಾಖೆ. ಸಮಯ ಸರಿಯಾಗಿ ಬೆಳಿಗ್ಗೆ 11 ಗಂಟೆ. ಬ್ಯಾಂಕಿನ ಒಳಗಿನ ವಾತಾವರಣವು ಅತ್ಯಂತ ಚುರುಕಿನಿಂದ ಕೂಡಿತ್ತು. ಎಸಿ ಗಾಳಿಯ ತಂಪಾದ ಅನುಭವ, ಕಂಪ್ಯೂಟರ್ ಕೀಬೋರ್ಡ್ಗಳ ಟಕ್ ಟಕ್ ಸದ್ದು ಮತ್ತು ಹಣ ಎಣಿಸುವ ಯಂತ್ರಗಳ ನಿರಂತರ ಧ್ವನಿ ಅಲ್ಲಿನ ವೃತ್ತಿಪರತೆಯನ್ನು ಸಾರುತ್ತಿತ್ತು. ಬ್ಯಾಂಕಿಗೆ ಬರುವ ಪ್ರತಿಯೊಬ್ಬ ಗ್ರಾಹಕರು ಕೂಡ ಶ್ರೀಮಂತಿಕೆ ಲೇಪನವಿರುವ ಸೂಟು ಬೂಟು ಅಥವಾ ದುಬಾರಿ ರೇಷ್ಮೆ ಬಟ್ಟೆಗಳನ್ನು ಧರಿಸಿ ಮಿಂಚುತ್ತಿದ್ದರು. ಅಂತಹ ವೈಭವದ ನಡುವೆ ಬ್ಯಾಂಕಿನ ಸ್ವಯಂಚಾಲಿತ ಗಾಜಿನ ಬಾಗಿಲು ನಿಧಾನವಾಗಿ ತೆರೆದುಕೊಂಡಿತು. ಒಳಗೆ ಬಂದ ವ್ಯಕ್ತಿಯನ್ನು ಕಂಡು ಒಂದು ಕ್ಷಣ ಇಡೀ ಬ್ಯಾಂಕಿನ ಚಟುವಟಿಕೆಗಳು ಸ್ತಬ್ಧವಾದಂತೆ ಭಾಸವಾಯಿತು. ಅವರು ನರಹರಿ ಆಗಿದ್ದರು. ನರಹರಿ ಅವರ ವೇಷಭೂಷಣವು ಆ ಬ್ಯಾಂಕಿನ ಘನತೆಗೆ ತೀರಾ ವಿರುದ್ಧವಾಗಿತ್ತು. ಅವರ ಮೈ ಮೇಲೆ ಇದ್ದದ್ದು ಹಳೆಯದಾದ ಬಣ್ಣಗೆಟ್ಟ ಬಿಳಿ ಬಣ್ಣದ ಕುರ್ತಾ ಮತ್ತು ಪೈಜಾಮು. ಬಟ್ಟೆಯಲ್ಲಿ ಅಲ್ಲಲ್ಲಿ ಸಣ್ಣ ಸಣ್ಣ ತೇಪೆಗಳು ಎದ್ದು ಕಾಣುತ್ತಿದ್ದವು. ಮಣ್ಣಿನ ಕಲೆಗಳಿದ್ದ ಆ ಬಟ್ಟೆಗಳು ಅವರು ಬಡ ರೈತರಿರಬಹುದು ಎಂಬ ಭಾವನೆಯನ್ನು ಮೂಡಿಸುತ್ತಿದ್ದವು. ಅವರ ಕಾಲಲ್ಲಿದ್ದ ಚಪ್ಪಲಿಗಳು ಸವೆದು ಹೋಗಿದ್ದವು. ಅವು ನಡೆದಾಗ ನೆಲದ ಮೇಲೆ ಒಂದು ರೀತಿಯ ವಿಶಿಷ್ಟ ಸದ್ದನ್ನು ಮಾಡುತ್ತಿದ್ದವು. ಅವರ ಒಂದು ಕೈಯಲ್ಲಿ ಹಳೆಯದಾದ ಗಂಟು ಬಿದ್ದಿದ್ದ ಮರದ ಕೋಲು ಇತ್ತು. ಪ್ರತಿ ಹೆಜ್ಜೆ ಇಡುವಾಗಲೂ ಆ ಕೋಲಿನ ಆಸರೆ ಅವರಿಗೆ ಬೇಕಿತ್ತು. ಅವರ ಇನ್ನೊಂದು ಕೈಯಲ್ಲಿ ಹಳದಿಯಾಗಿ ಬದಲಾಗಿದ್ದ ಒಂದು ಹಳೆಯ ಲಕೋಟೆ ಇತ್ತು. ಆ ಲಕೋಟೆಯ ಮೇಲೆ ಕೆಲವು ಕಲೆಗಳಿದ್ದವು ಮತ್ತು ಅದು ತುಂಬಾ ಹಳೆಯದಾದ ದಾಖಲೆಗಳನ್ನು ಹೊಂದಿದೆ ಎಂಬುದು ಮೇಲ್ನೋಟಕ್ಕೆ ತಿಳಿಯುತ್ತಿತ್ತು. ನರಹರಿ ಅವರು ಬ್ಯಾಂಕಿನ ಮಧ್ಯಭಾಗಕ್ಕೆ ಬರುತ್ತಿದ್ದಂತೆ ಅಲ್ಲಿನ ಉದ್ಯೋಗಿಗಳು ಒಬ್ಬರನ್ನೊಬ್ಬರು ನೋಡಿಕೊಂಡು ಪಿಸುಗುಟ್ಟಲಾರಂಭಿಸಿದರು. ಹಣದ ಕೌಂಟರ್ನಲ್ಲಿ ಕುಳಿತಿದ್ದ ಕ್ಯಾಷಿಯರ್ ತನ್ನ ಕೆಲಸವನ್ನು ಅರ್ಧಕ್ಕೆ ನಿಲ್ಲಿಸಿ ಕನ್ನಡಕದ ಮೇಲಿನಿಂದ ನರಹರಿ ಅವರನ್ನು ಕೆಕ್ಕರಿಸಿ ನೋಡಿದ. ಅವನ ದೃಷ್ಟಿಯಲ್ಲಿ ಈ ಭಿಕ್ಷುಕ ಇಲ್ಲಿಗೆ ಹೇಗೆ ಬಂದ ಎಂಬ ಪ್ರಶ್ನೆ ಇತ್ತು. ಸಾಲಿನಲ್ಲಿ ನಿಂತಿದ್ದ ಶ್ರೀಮಂತ ಗ್ರಾಹಕರು ಇವರನ್ನು ನೋಡಿ ಮುಖ ಸಿಂಡರಿಸಿಕೊಂಡರು. ತಮ್ಮ ಬೆಲೆ ಬಾಳುವ ಬಟ್ಟೆಗಳಿಗೆ ಈ ಮುದಿ ವ್ಯಕ್ತಿಯ ಬಟ್ಟೆ ತಗುಲಬಹುದೇನೋ ಎಂಬ ಭಯದಿಂದ ಕೆಲವರು ದೂರ ಸರಿದು ನಿಂತರು. ಕೆಲವರು ನರಹರಿ ಅವರ ಬಡತನವನ್ನು ಕಂಡು ಅಪಹಾಸ್ಯದ ನಗು ಬೀರಿದರು. ಬಾಗಿಲ ಬಳಿ ನಿಂತಿದ್ದ ಸೆಕ್ಯೂರಿಟಿ ಗಾರ್ಡ್ ಕೂಡ ಇವರನ್ನು ತಡೆಯುವ ಪ್ರಯತ್ನ ಮಾಡಲಿಲ್ಲ. ಏಕೆಂದರೆ ಇವರಿಂದ ಬ್ಯಾಂಕಿಗೆ ಯಾವುದೇ ಅಪಾಯವಿಲ್ಲ. ಬದಲಾಗಿ ಇವರು ದಾರಿ ತಪ್ಪಿ ಬಂದಿರುವ ಒಬ್ಬ ಅಸಹಾಯಕ ವೃದ್ಧ ಎಂದು ಅವನು ಭಾವಿಸಿದ್ದ. ಸುತ್ತಲೂ ನಡೆಯುತ್ತಿದ್ದ ಈ ವ್ಯಂಗ್ಯ, ಅವಮಾನ ಮತ್ತು ವಿಚಿತ್ರ ನೋಟಗಳ ಯಾವುದರ ಅರಿವು ನರಹರಿ ಅವರಿಗೆ ಇಲ್ಲವೆಂದೇನಲ್ಲ. ಆದರೆ ಅವರ ಮುಖದಲ್ಲಿ ಒಂದು ರೀತಿಯ ಅಚಲವಾದ ಶಾಂತಿ ಇತ್ತು. ಅವರ ಕಣ್ಣುಗಳಲ್ಲಿ ಅನುಭವದ ತೇಜಸ್ಸಿತ್ತು. ಜನರ ಅಹಂಕಾರದ ನೋಟಗಳಿಗಿಂತ ಅವರಿಗೆ ತಾವು ತಂದಿದ್ದ ಹಳೆಯ ಲಕೋಟೆಯಲ್ಲಿದ್ದ ಕೆಲಸವೇ ಮುಖ್ಯವಾಗಿತ್ತು. ಅವರು ನಿಧಾನವಾಗಿ ಹೆಜ್ಜೆ ಹಾಕುತ್ತಾ ಹೆಲ್ಪ್ ಡೆಸ್ಕ್ನತ್ತ ಸಾಗಿದರು. ಪ್ರತಿ ಹೆಜ್ಜೆಯಲ್ಲೂ ಅವರ ಕೋಲು ನೆಲಕ್ಕೆ ತಗುಲಿ ಮಾಡುವ ಶಬ್ದವು ಆ ಶ್ರೀಮಂತ ಬ್ಯಾಂಕಿನ ಅಹಂಕಾರವನ್ನು ಬಡಿದು ಎಬ್ಬಿಸುವಂತಿತ್ತು. ಅವರು ಕೌಂಟರ್ ತಲುಪಿದಾಗ ಅಲ್ಲಿ ಕುಳಿತಿದ್ದ ನಿವೇದಿತಾ ಎಂಬ ಉದ್ಯೋಗಿ ಫೋನಿನಲ್ಲಿ ಮಗ್ನಳಾಗಿದ್ದಳು. ಅವಳು ನರಹರಿ ಅವರನ್ನು ನೋಡಿದರೂ ನೋಡದಂತೆ ನಟಿಸಿದಳು. ಒಬ್ಬ ಮಾಲೀಕ ತನ್ನದೇ ಸಾಮ್ರಾಜ್ಯಕ್ಕೆ ಒಬ್ಬ ಅಪರಿಚಿತನಂತೆ ಬಡವನಂತೆ ಬಂದಾಗ ಅನುಭವಿಸುವ ಆ ನಿಗೂಢ ಮೌನ ಅಲ್ಲಿ ಮನೆ ಮಾಡಿತ್ತು. ಈ ಬ್ಯಾಂಕಿನ ಗೋಡೆಗಳು ಬೆಲೆ ಬಾಳುವ ಮಾರ್ಬಲ್ಗಳಿಂದ ಮಾಡಲ್ಪಟ್ಟಿರಬಹುದು, ಆದರೆ ಇಲ್ಲಿ ಕೆಲಸ ಮಾಡುವವರ ಮನಸ್ಸುಗಳು ಕಲ್ಲಿಗಿಂತ ಕಠಿಣವಾಗಿವೆ ಎಂದು ನರಹರಿ ಅವರಿಗೆ ತಿಳಿದಿತ್ತು. ಹೀಗೆ ನರಹರಿ ಅವರ ಮೊದಲ ಹೆಜ್ಜೆಯು ಕೇವಲ ಬ್ಯಾಂಕಿನ ಒಳಗಿನ ಪ್ರವೇಶವಾಗಿರಲಿಲ್ಲ. ಅದು ಅಲ್ಲಿನ ವ್ಯವಸ್ಥೆಯ ಅಹಂಕಾರಕ್ಕೆ ಕನ್ನಡಿ ಹಿಡಿಯುವ ಒಂದು ಪರೀಕ್ಷೆಯಾಗಿತ್ತು. ನಿವೇದಿತಾ ಕೌಂಟರ್ನಲ್ಲಿ ಕುಳಿತು ಆಧುನಿಕ ಉಡುಪು ಧರಿಸಿ ಕಿವಿಗೆ ಹೆಡ್ಸೆಟ್ ಸಿಕ್ಕಿಸಿಕೊಂಡು ಕಂಪ್ಯೂಟರ್ ಪರದೆಯತ್ತ ತದೇಕ ಚಿತ್ತದಿಂದ ನೋಡುತ್ತಿದ್ದಳು. ನರಹರಿ ಅವರು ಅವಳ ಎದುರು ಬಂದು ನಿಂತು ಸುಮಾರು 2 ನಿಮಿಷಗಳಾದರೂ ಅವಳು ತಲೆ ಎತ್ತಿ ನೋಡುವ ಸೌಜನ್ಯವನ್ನು ತೋರಲಿಲ್ಲ. ನರಹರಿ ಅವರು ತಮ್ಮ ಕೈಲಿದ್ದ ಹಳೆ ಲಕೋಟೆಯನ್ನು ಕೌಂಟರ್ನ ಮೇಲಿಟ್ಟು ತಾಯಿ ಎಂದು ಮೆಲ್ಲಗೆ ಕರೆದರು. ಆದರೆ ನಿವೇದಿತಾ ತನ್ನ ಫೋನಿನಲ್ಲಿ ಯಾರೋ ಸ್ನೇಹಿತೆಯ ಜೊತೆ ನಗುತ್ತಾ ಮಾತನಾಡುತ್ತಿದ್ದಳು. ಅವಳಿಗೆ ಎದುರಿಗಿರುವ ವೃದ್ಧ ವ್ಯಕ್ತಿಯ ಬಡತನದ ರೂಪ ಕಂಡಾಗ ಅವರು ಯಾವುದೋ ದಾರಿ ಹೋಕರು ಅಥವಾ ದಾನ ಕೇಳಲು ಬಂದವರು ಎಂಬ ನಿರ್ಧಾರಕ್ಕೆ ಬಂದಿದ್ದಳು. ಬ್ಯಾಂಕಿನಂತಹ ವೃತ್ತಿಪರ ಜಗತ್ತಿನಲ್ಲಿ ಬಟ್ಟೆಯೇ ಮನುಷ್ಯನ ಯೋಗ್ಯತೆಯನ್ನು ನಿರ್ಧರಿಸುತ್ತದೆ ಎಂಬುದು ಅವಳ ಅಚಲ ನಂಬಿಕೆಯಾಗಿತ್ತು. ಕೊನೆಗೆ ನರಹರಿ ಅವರು ಸ್ವಲ್ಪ ಧ್ವನಿಯೇರಿಸಿ, ಅಮ್ಮ, ಸ್ವಲ್ಪ ಇತ್ತ ಗಮನ ಕೊಡಿ ಎಂದರು. ಆಗ ನಿವೇದಿತಾ ಕಿರಿಕಿರಿಗೊಂಡವಳಂತೆ ತಲೆ ಎತ್ತಿದಳು. ಅವಳ ಕಣ್ಣುಗಳಲ್ಲಿ ಗೌರವಕ್ಕಿಂತ ಹೆಚ್ಚಾಗಿ ಅಸಹ್ಯವಿತ್ತು. ಏನು ಬೇಕು ತಾತ? ಇಲ್ಲಿ ಯಾಕೆ ಬಂದು ನಿಂತಿದ್ದೀರಾ? ಇದು ಬ್ಯಾಂಕು. ಇಲ್ಲಿಗೆ ಬರಬೇಕಾದರೆ ಸ್ವಲ್ಪ ವ್ಯವಸ್ಥಿತವಾಗಿ ಬರಬೇಕು ಅನ್ನೋದು ಗೊತ್ತಿಲ್ಲವೇ ಎಂದು ಏಕವಚನದಲ್ಲಿ ಕೇಳಿದಳು. ನರಹರಿ ಅವರು ಅವಳ ಮಾತಿನಿಂದ ಕಿಂಚಿತ್ತೂ ವಿಚಲಿತರಾಗಲಿಲ್ಲ. ಅವರು ಲಕೋಟೆಯನ್ನು ಅವಳ ಕಡೆಗೆ ಜಾರಿಸಿ, ನನ್ನ ಖಾತೆಯಲ್ಲಿ ಏನೋ ತೊಂದರೆಯಾಗಿದೆ ಅಮ್ಮ. ಕಳೆದ ಕೆಲವು ದಿನಗಳಿಂದ ಯಾವುದೇ ವಹಿವಾಟು ಮಾಡಲು ಸಾಧ್ಯವಾಗುತ್ತಿಲ್ಲ. ನೀನು ಇದನ್ನು ಒಮ್ಮೆ ಪರಿಶೀಲಿಸಿ ಕೊಟ್ಟರೆ ಪುಣ್ಯ ಬರುತ್ತದೆ ಎಂದರು. ನಿವೇದಿತಾ ಆ ಲಕೋಟೆಯನ್ನು ಮುಟ್ಟಲು ಕೂಡ ಹಿಂಜರಿಯುತ್ತಿದ್ದಳು. ಅವಳಿಗೆ ಆ ಹಳೆಯ ಕಾಗದಗಳು ಕೊಳೆಯಾಗಿವೆ ಅನಿಸುತ್ತಿತ್ತು.
ಅವಳು ತನ್ನ ಪೆನ್ನಿನ ತುದಿಯಿಂದಲೇ ಆ ಲಕೋಟೆಯನ್ನು ಸರಿಸಿ, ತಾತ, ನಿಮ್ಮ ಅಕೌಂಟ್ ಇರುವ ಬ್ಯಾಂಕ್ ಇದಲ್ಲ ಎಂದು ತೋರುತ್ತಿದೆ. ಈ ಬ್ಯಾಂಕಿನಲ್ಲಿ ಖಾತೆ ತೆರೆಯಬೇಕಾದರೆ ಕನಿಷ್ಠ ಲಕ್ಷಾಂತರ ರೂಪಾಯಿ ಇರಬೇಕು. ನಿಮ್ಮನ್ನು ನೋಡಿದರೆ ಇಲ್ಲಿ ಖಾತೆ ಇರುವವರ ತರ ಕಾಣುತ್ತಿಲ್ಲ. ಬಹುಶಃ ಯಾವುದಾದರೂ ಸರ್ಕಾರಿ ಬ್ಯಾಂಕಿಗೆ ಹೋಗಬೇಕಿತ್ತು ನೀವು. ಅಲ್ಲಿ ಇಂತಹ ಹಳೆಯ ಪಾಸ್ಬುಕ್ಗಳನ್ನು ನೋಡುತ್ತಾರೆ ಎಂದು ವ್ಯಂಗ್ಯವಾಗಿ ನಕ್ಕಳು. ಆಗ ನರಹರಿ ಅವರು ಸೌಮ್ಯವಾಗಿ, ಇಲ್ಲ ಮಗಳೇ, ನನ್ನ ಖಾತೆ ಇದೇ ಬ್ಯಾಂಕಿನಲ್ಲಿದೆ. ಸುಮಾರು ವರ್ಷಗಳಿಂದ ಇಲ್ಲೇ ವ್ಯವಹಾರ ಮಾಡುತ್ತಿದ್ದೇನೆ. ನೀನು ಆ ಲಕೋಟೆ ಒಳಗೆ ಇರುವ ಕಾರ್ಡ್ ಅಥವಾ ಖಾತೆ ಸಂಖ್ಯೆಯನ್ನು ಒಮ್ಮೆ ಕಂಪ್ಯೂಟರ್ನಲ್ಲಿ ಹಾಕಿ ನೋಡು, ನಿನಗೆ ತಿಳಿಯುತ್ತದೆ ಎಂದರು. ನಿವೇದಿತಾಗೆ ಈಗ ಸಿಟ್ಟು ಬರಲಾರಂಭಿಸಿತು. ಅವಳು ಸುತ್ತಲೂ ನೋಡಿದಳು. ಇತರೆ ಶ್ರೀಮಂತ ಗ್ರಾಹಕರು ಲೈನ್ನಲ್ಲಿ ಕಾಯುತ್ತಿದ್ದರು. ಅವರ ಮುಂದೆ ಈ ವೃದ್ಧನ ಪಾಸ್ ಪುಸ್ತಕ ಚೆಕ್ ಮಾಡುವುದು ತನ್ನ ಅಂತಸ್ತಿಗೆ ಕುಂದು ಎಂದು ಅನಿಸಿತು. ನೋಡಿ ತಾತ, ನನಗೆ ತುಂಬಾ ಕೆಲಸವಿದೆ. ಈಗ ಸರ್ವರ್ ಸರಿಯಿಲ್ಲ. ನೀವು ಅಲ್ಲಿ ಹೋಗಿ ಕುಳಿತುಕೊಳ್ಳಿ. ನನಗೆ ಸಮಯ ಸಿಕ್ಕಾಗ ನೋಡುತ್ತೇನೆ ಎಂದು ಹೇಳಿ ಜಾರಿಕೊಂಡಳು. ನರಹರಿ ಅವರು, ಬಹಳ ದೂರದಿಂದ ಬಂದಿದ್ದೇನೆ ಮಗಳೇ, ಕಾಲುಗಳು ನೋಯುತ್ತಿವೆ. ಸ್ವಲ್ಪ ಬೇಗ ಮಾಡಿದರೆ ಅನುಕೂಲವಾಗುತ್ತಿತ್ತು ಎಂದರು. ಆದರೆ ನಿವೇದಿತಾ ಕೇಳಿಸಿಕೊಳ್ಳುವ ಸ್ಥಿತಿಯಲ್ಲಿರಲಿಲ್ಲ. ಅವಳು ತನ್ನ ಮುಂದಿದ್ದ ಫೈಲುಗಳನ್ನು ಜೋರಾಗಿ ಸರಿಸುತ್ತಾ, ನಾನು ಹೇಳಿದ್ದು ಅರ್ಥವಾಗುತ್ತಿಲ್ಲವೇ? ಅಲ್ಲಿ ಹೋಗಿ ಕುಳಿತುಕೊಳ್ಳಿ, ಇಲ್ಲದಿದ್ದರೆ ಸೆಕ್ಯೂರಿಟಿಯನ್ನು ಕರೆಸಿ ಹೊರಗೆ ಹಾಕಿಸಬೇಕಾಗುತ್ತದೆ ಎಂದು ಗದರಿದಳು. ಈ ದೃಶ್ಯವನ್ನು ಬ್ಯಾಂಕಿನ ಉಳಿದ ಸಿಬ್ಬಂದಿ ಕೂಡ ನೋಡುತ್ತಿದ್ದರು. ಯಾರೊಬ್ಬರೂ ನಿವೇದಿತಾಳನ್ನು ತಡೆಯಲಿಲ್ಲ ಅಥವಾ ವೃದ್ಧನಿಗೆ ಸಹಾಯ ಮಾಡಲು ಬರಲಿಲ್ಲ. ನರಹರಿ ಅವರು ಒಂದು ದೀರ್ಘ ನಿಟ್ಟುಸಿರು ಬಿಡುತ್ತಾ ವೇಟಿಂಗ್ ಏರಿಯಾದತ್ತ ನಡೆದರು. ಅವರು ಹೋಗುವಾಗ ನಿವೇದಿತಾ ಪಕ್ಕದ ಕೌಂಟರ್ನಲ್ಲಿದ್ದವನಿಗೆ ಕೇಳುವಂತೆ, ನೋಡಿದ್ರಾ, ಇವತ್ತಿನ ಕಾಲದಲ್ಲಿ ಯಾರ್ಯಾರೋ ಇಂತಹ ಹೈಫೈ ಬ್ಯಾಂಕಿಗೆ ನುಗ್ಗಿ ಬರುತ್ತಾರೆ. ಇವರಿಗೆ ಕನಿಷ್ಠ ಜ್ಞಾನವೂ ಇಲ್ಲ ಎಂದು ಜೋರಾಗಿ ಹೇಳುತ್ತಿದ್ದಳು. ಅವಳ ಮಾತು ನರಹರಿ ಅವರ ಕಿವಿಗೂ ಕೂಡ ಬಿತ್ತು. ಅವರ ಮುಖದಲ್ಲಿ ಒಂದು ಸಣ್ಣ ನಗು ಮೂಡಿತು. ಆ ನಗು ಅವಳ ಮೂರ್ಖತನಕ್ಕೆ ನೀಡಿದ ಉತ್ತರವಾಗಿತ್ತು. ನರಹರಿ ಅವರು ವೇಟಿಂಗ್ ಏರಿಯಾದ ಒಂದು ಮೂಲೆಯಲ್ಲಿ ಕುಳಿತುಕೊಂಡರು. ಆ ಹಳೆಯ ಲಕೋಟೆಯನ್ನು ಮಡಿಲ ಮೇಲೆ ಇಟ್ಟುಕೊಂಡು ಯಾರೋ ಒಬ್ಬರು ಬಂದು ಸಹಾಯ ಮಾಡಬಹುದು ಎಂಬ ನಿರೀಕ್ಷೆಯಲ್ಲಿ ಕಾಯುತ್ತಿದ್ದರು. ನಿವೇದಿತಾಳ ಅಹಂಕಾರವು ಕೇವಲ ಒಬ್ಬ ವ್ಯಕ್ತಿಗೆ ಮಾಡಿದ ಅವಮಾನವಾಗಿರಲಿಲ್ಲ. ಅದು ಆ ಇಡೀ ಬ್ಯಾಂಕಿನ ಸಂಸ್ಕೃತಿಯಲ್ಲಿ ಅಡಗಿದ್ದ ಕೊಳೆಯನ್ನು ಎತ್ತಿ ತೋರಿಸುತ್ತಿತ್ತು. ತನ್ನದೇ ಸಾಮ್ರಾಜ್ಯದಲ್ಲಿ ಒಬ್ಬ ದೀನನತೆ ಕುಳಿತಿದ್ದ ಆ ಮಾಲೀಕನಿಗೆ ಸಮಾಜದ ಕಹಿ ಸತ್ಯವೊಂದು ಆ ಕ್ಷಣದಲ್ಲಿ ದರ್ಶನವಾಗಿತ್ತು. ವೇಟಿಂಗ್ ಏರಿಯಾದಲ್ಲಿ ಸುಮಾರು ಅರ್ಧ ಗಂಟೆಗೂ ಹೆಚ್ಚು ಕಾಲ ಕುಳಿತಿದ್ದ ನರಹರಿ ಅವರಿಗೆ ಈಗ ತಾಳ್ಮೆ ಮೀರುತ್ತಿತ್ತು. ಅವರ ಕಾಲುಗಳು ನೋಯುತ್ತಿದ್ದವು. ಆದರೆ ಅವರ ಮನಸ್ಸಿನಲ್ಲಿ ಈ ಬ್ಯಾಂಕಿನ ಕಾರ್ಯವೈಖರಿಯ ಬಗ್ಗೆ ತೀವ್ರವಾದ ಆತಂಕವಿತ್ತು. ಅವರು ನಿಧಾನವಾಗಿ ಎದ್ದು ಮತ್ತೆ ನಿವೇದಿತಾಳ ಕೌಂಟರ್ ಬಳಿ ಹೋದರು. ನೋಡಮ್ಮ, ಬಹಳ ಹೊತ್ತಾಯಿತು. ದಯವಿಟ್ಟು ನಿಮ್ಮ ಮ್ಯಾನೇಜರ್ ಅವರನ್ನು ಒಮ್ಮೆ ಭೇಟಿ ಮಾಡಲು ಅವಕಾಶ ಮಾಡಿಕೊಡಿ. ನನ್ನ ಕೆಲಸ ಬಹಳ ಮುಖ್ಯವಾದುದು ಎಂದು ವಿನಂತಿಸಿದರು. ಸಂಗೀತ ಕಿರಿಕಿರಿಗೊಂಡವಳಂತೆ ಫೋನಿನ ಇಂಟರ್ಕಾಮ್ ಎತ್ತಿ ಮ್ಯಾನೇಜರ್ ರೂಮಿಗೆ ಕರೆ ಮಾಡಿದಳು. ಸರ್, ಒಬ್ಬ ಹಳೆಯ ಬಟ್ಟೆ ಹಾಕಿರೋ ಮುದಿ ಮನುಷ್ಯ ಬಂದಿದ್ದಾರೆ. ನಿಮ್ಮನ್ನು ನೋಡಲೇಬೇಕು ಎಂದು ಹಠ ಮಾಡುತ್ತಿದ್ದಾರೆ. ಏನು ಮಾಡಲಿ ಎಂದು ಅಸಡ್ಡೆಯಿಂದ ಕೇಳಿದಳು. ಮ್ಯಾನೇಜರ್, ಸರಿ, ಕಳುಹಿಸು, 2 ನಿಮಿಷದಲ್ಲಿ ಕಳುಹಿಸಿಬಿಡುತ್ತೇನೆ ಎಂದು ಉತ್ತರ ನೀಡಿದ. ಮ್ಯಾನೇಜರ್ನ ಕೊಠಡಿಯು ಅತ್ಯಂತ ಐಷಾರಾಮಿಯಾಗಿತ್ತು. ದೊಡ್ಡ ಗಾಜಿನ ಟೇಬಲ್, ಬೆಲೆ ಬಾಳುವ ಚರ್ಮದ ಕುರ್ಚಿಗಳು ಮತ್ತು ಗೋಡೆಗಳ ಮೇಲೆ ಬ್ಯಾಂಕಿನ ಪ್ರಗತಿಯನ್ನು ತೋರಿಸುವ ಚಿತ್ರಪಟಗಳಿದ್ದವು. ಮ್ಯಾನೇಜರ್ ಎಸಿ ರೂಮಿನಲ್ಲಿ ಕುಳಿತು ಯಾವುದೋ ಫೈಲನ್ನು ನೋಡುತ್ತಿದ್ದ. ನರಹರಿ ಅವರು ನಿಧಾನವಾಗಿ ಬಾಗಿಲು ತಳ್ಳಿ ಒಳಗೆ ಬಂದರು. ಅವರ ಕೈಲಿದ್ದ ಕೋಲಿನ ಟಕ್ ಟಕ್ ಸದ್ದು ಮ್ಯಾನೇಜರ್ನ ಏಕಾಗ್ರತೆಗೆ ಭಂಗ ತಂದಂತೆ ಅವನು ಮುಖ ಸಿಂಡರಿಸಿದ. ಯಾರು ನೀವು? ಒಳಗೆ ಬರಲು ಯಾರು ಹೇಳಿದ್ದು ಎಂದು ಮ್ಯಾನೇಜರ್ ಗುಡುಗಿದ. ನರಹರಿ ಅವರು ಶಾಂತವಾಗಿ, ನಮಸ್ಕಾರ ಸಾಹೇಬ್ರೆ, ನಾನು ಈ ಬ್ಯಾಂಕಿನ ಹಳೆಯ ಗ್ರಾಹಕ. ನನ್ನ ಖಾತೆಯಲ್ಲಿ ವ್ಯವಹಾರ ನಿಂತು ಹೋಗಿದೆ, ಅದನ್ನು ಸರಿಪಡಿಸಲು ಬಂದಿದ್ದೇನೆ ಎಂದು ಹೇಳಿದರು. ಮ್ಯಾನೇಜರ್ ನರಹರಿ ಅವರನ್ನ ತಲೆಯಿಂದ ಪಾದದವರೆಗೆ ಒಮ್ಮೆ ನೋಡಿದ. ಅವರ ಮಣ್ಣಾದ ಬಟ್ಟೆಗಳು ಮತ್ತು ಹಳೆಯ ಲಕೋಟೆ ಅವನಿಗೆ ಅಸಹ್ಯ ಹುಟ್ಟಿಸಿದವು. ಅವನು ನಗುತ್ತಾ, ನೋಡಿ ದೊಡ್ಡವರೇ, ಇದು ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ ಬ್ಯಾಂಕ್. ಇಲ್ಲಿ ಕೋಟಿಗಟ್ಟಲೆ ವ್ಯವಹಾರ ಮಾಡುವವರು ಬರುತ್ತಾರೆ. ನಿಮ್ಮಂಥವರು ಯಾವುದಾದರೂ ಹಳ್ಳಿಯ ಸಹಕಾರಿ ಬ್ಯಾಂಕಿಗೆ ಹೋಗಬೇಕು. ಇಲ್ಲಿ ನಿಮ್ಮ ಖಾತೆ ಇರಲು ಸಾಧ್ಯವೇ ಇಲ್ಲ. ಬಹುಶಃ ನೀವು ದಾರಿ ತಪ್ಪಿ ಬಂದಿರಬೇಕು. ನರಹರಿ ಅವರು ಲಕೋಟೆಯನ್ನು ಅವನ ಮುಂದಿಟ್ಟು, ಒಮ್ಮೆ ಇದರಲ್ಲಿರುವ ವಿವರಗಳನ್ನು ನೋಡಿ ಸಾಹೇಬರೇ, ನಾನು ಸುಳ್ಳು ಹೇಳುತ್ತಿಲ್ಲ ಎಂದರು. ಆದರೆ ಮ್ಯಾನೇಜರ್ ಆ ಲಕೋಟೆಯನ್ನು ಮುಟ್ಟಲೂ ಇಲ್ಲ. ನೋಡಿ, ನಿಮ್ಮ ಖಾತೆಯಲ್ಲಿ ಹಣ ಇಲ್ಲದೆ ಹೋದರೆ ಅಥವಾ ಕನಿಷ್ಠ ಮೊತ್ತವನ್ನು ಕಾಯ್ದುಕೊಳ್ಳದಿದ್ದರೆ ಬ್ಯಾಂಕ್ ಅದನ್ನು ಕ್ಲೋಸ್ ಮಾಡುತ್ತದೆ. ನಿಮ್ಮ ಮುಖ ಮತ್ತು ಬಟ್ಟೆ ನೋಡಿದರೆ ನಿಮ್ಮ ಹತ್ತಿರ 1 ರೂಪಾಯಿ ಕೂಡ ಇರುತ್ತದೆ ಎಂದು ನನಗೆ ಅನಿಸುತ್ತಿಲ್ಲ. ಸುಮ್ಮನೆ ನನ್ನ ಸಮಯವನ್ನು ಕೂಡ ಹಾಳು ಮಾಡಬೇಡಿ, ಹೊರಗೆ ಹೋಗಿ ಎಂದು ಅಹಂಕಾರದಿಂದ ಹೇಳಿದನು. ನರಹರಿ ಅವರು ಇನ್ನು ವಿನಯದಿಂದಲೇ, ಸಾಹೇಬರೇ, ಬಟ್ಟೆಯನ್ನು ನೋಡಿ ಮನುಷ್ಯನನ್ನು ಅಳೆಯಬೇಡಿ. ಈ ಲಕೋಟೆಯಲ್ಲಿ ಬಹಳ ದೊಡ್ಡ ರಹಸ್ಯವಿದೆ. ನೀವು ಇದನ್ನು ನೋಡದಿದ್ದರೆ ಮುಂದೆ ಪಶ್ಚಾತ್ತಾಪ ಪಡುತ್ತೀರಿ ಎಂದು ಎಚ್ಚರಿಸಿದರು.
ಈ ಮಾತು ಕೇಳಿದ ಮ್ಯಾನೇಜರ್ ಕೆಂಡಮಂಡಲವಾದನು. ಅವನು ಕುರ್ಚಿಯಿಂದ ಎದ್ದು ನಿಂತು, ನನಗೆ ಧಮಕಿ ಹಾಕುತ್ತಿದ್ದೀರಾ? ಒಬ್ಬ ಭಿಕ್ಷುಕನ ತರಹ ಬಂದು ನನಗೆ ಬುದ್ಧಿ ಹೇಳುತ್ತೀರಾ? ಸೆಕ್ಯೂರಿಟಿ ಎಂದು ಜೋರಾಗಿ ಕೂಗಿದನು. ತಕ್ಷಣವೇ ಇಬ್ಬರು ಸೆಕ್ಯೂರಿಟಿ ಗಾರ್ಡ್ಗಳು ಒಳಗೆ ಬಂದರು. ಇವರನ್ನು ಈಗಲೇ ಬ್ಯಾಂಕಿನಿಂದ ಹೊರಗೆ ಹಾಕಿ. ಇನ್ನು ಮುಂದೆ ಇಂತಹ ಗಲೀಜು ಜನರು ಬ್ಯಾಂಕಿನ ಒಳಗೆ ಬರದಂತೆ ನೋಡಿಕೊಳ್ಳಿ. ಸೆಕ್ಯೂರಿಟಿ ಗಾರ್ಡ್ಗಳು ನರಹರಿ ಅವರ ಕೈ ಹಿಡಿದು ಎಳೆದಾಡಲು ಶುರು ಮಾಡಿದರು. ನರಹರಿ ಅವರು ತಮ್ಮ ಕೋಲನ್ನು ಗಟ್ಟಿಯಾಗಿ ಹಿಡಿದು ನಿಂತು ಮ್ಯಾನೇಜರ್ನ ಕಣ್ಣಲ್ಲಿ ಕಣ್ಣಿಟ್ಟು ನೋಡಿದರು. ಸರಿ ಸಾಹೇಬರೇ, ನಾನು ಹೋಗುತ್ತೇನೆ. ಆದರೆ ನೆನಪಿರಲಿ, ಅಹಂಕಾರ ಎನ್ನುವುದು ಮನುಷ್ಯನ ವಿನಾಶಕ್ಕೆ ಮೊದಲ ಮೆಟ್ಟಿಲು. ನಾಳೆ ಇದೇ ಸಮಯ ನಾನು ಮತ್ತೆ ಬರುತ್ತೇನೆ. ಆಗ ನೀವೇ ನನ್ನನ್ನು ಸ್ವಾಗತಿಸಲು ಬಾಗಿಲಲ್ಲಿ ನಿಂತಿರುತ್ತೀರಿ ಎಂದು ಗಂಭೀರವಾಗಿ ಹೇಳಿದರು. ಮ್ಯಾನೇಜರ್ ಹಿಯಾಳಿಸಿ ನಗುತ್ತಾ, ಹೋಗಿ ಹೋಗಿ, ನಾಳೆ ಪ್ರಧಾನಮಂತ್ರಿಗಳನ್ನೇ ಕರೆದುಕೊಂಡು ಬನ್ನಿ ಬೇಕಾದರೆ ಎಂದು ಕಿರುಚಿದನು. ನರಹರಿ ಅವರು ಅವಮಾನದಿಂದ ಎಲ್ಲರ ಮುಂದೆ ತಲೆ ತಗ್ಗಿಸಿ ಬ್ಯಾಂಕಿನ ಮೆಟ್ಟಿಲು ಇಳಿದರು. ಅವರ ಕಣ್ಣುಗಳಲ್ಲಿ ನೀರಿರಲಿಲ್ಲ. ಬದಲಾಗಿ ಈ ಭ್ರಷ್ಟ ಮತ್ತು ಅಹಂಕಾರಿ ವ್ಯವಸ್ಥೆಯನ್ನು ಬದಲಿಸುವ ದೃಢ ಸಂಕಲ್ಪವಿತ್ತು. ಬ್ಯಾಂಕಿನಲ್ಲಿದ್ದವರೆಲ್ಲರೂ ನರಹರಿ ಅವರು ಹೊರಗೆ ಹೋಗುವುದನ್ನು ನೋಡಿ ನಗುತ್ತಿದ್ದರು. ಆದರೆ ಆ ಕ್ಷಣದಲ್ಲಿ ಬ್ಯಾಂಕಿನ ಅಸಲಿ ಮಾಲೀಕನನ್ನೇ ಅವರು ಹೊರಗೆ ಹಾಕಿದ್ದಾರೆ ಎಂದು ಆ ಬ್ಯಾಂಕಿನ ಗೋಡೆಗಳಿಗೂ ಕೂಡ ತಿಳಿದಿರಲಿಲ್ಲ. ಇದು ಕೇವಲ ಒಬ್ಬ ವೃದ್ಧನಿಗೆ ಉಂಟಾದ ಅವಮಾನವಾಗಿರಲಿಲ್ಲ, ಅದು ಆ ಬ್ಯಾಂಕಿನ ವಿನಾಶದ ಆರಂಭವಾಗಿತ್ತು. ನರಹರಿ ಅವರು ಅವಮಾನಿತರಾಗಿ ಬ್ಯಾಂಕಿನಿಂದ ಹೊರಬಂದ ನಂತರ ಬ್ಯಾಂಕಿನ ಒಳಗಿನ ವಾತಾವರಣ ಮತ್ತೆ ಮೊದಲಿನಂತೆ ಸ್ತಬ್ಧವಾಯಿತು. ಮ್ಯಾನೇಜರ್ ತನ್ನ ಅಹಂಕಾರದ ನಗೆಯನ್ನು ಬೀರುತ್ತಾ ತನ್ನ ಎಸಿ ರೂಮಿಗೆ ಮರಳಿದ. ಆದರೆ ನರಹರಿ ಅವರು ಮರೆತು ಬಿಟ್ಟು ಹೋಗಿದ್ದ ಆ ಹಳೆಯ ಲಕೋಟೆ ಇನ್ನೂ ಮ್ಯಾನೇಜರ್ ಟೇಬಲ್ ಮೇಲೆಯೇ ಇತ್ತು. ಮ್ಯಾನೇಜರ್ ಅದನ್ನು ಅಸಹ್ಯದಿಂದ ನೋಡಿ, ಪವನ್, ಈ ಕಸವನ್ನು ಇಲ್ಲಿಂದ ತೆಗೆದುಕೊಂಡು ಹೋಗಿ ಹೊರಗೆ ಹಾಕು ಎಂದು ತನ್ನ ಅಟೆಂಡೆಂಟ್ ಪವನ್ಗೆ ಆದೇಶಿಸಿದನು. ಪವನ್ ಆ ಲಕೋಟೆಯನ್ನು ಎತ್ತಿಕೊಂಡಾಗ ಅದರ ತೂಕ ಮತ್ತು ಅದರ ಒಳಗಿದ್ದ ಕಾಗದಗಳ ಗುಣಮಟ್ಟ ಅವನಲ್ಲಿ ಕುತೂಹಲ ಮೂಡಿಸಿತು. ಅವನು ಅದನ್ನು ಕಸದ ಬುಟ್ಟಿಗೆ ಹಾಕುವ ಮೊದಲು ಸುಮ್ಮನೆ ಒಮ್ಮೆ ತೆರೆದು ನೋಡಿದನು. ಅದರಲ್ಲಿ ಒಂದು ಹಳೆಯ ಬ್ಯಾಂಕ್ ಪಾಸ್ಬುಕ್ ಮತ್ತು ಕೆಲವು ಕಾನೂನಾತ್ಮಕ ದಾಖಲೆಗಳಿದ್ದವು. ಪವನ್ ಆ ಪಾಸ್ಬುಕ್ನಲ್ಲಿದ್ದ ಖಾತೆ ಸಂಖ್ಯೆಯನ್ನು ನೋಡಿದಾಗ ಅವನ ಕಣ್ಣುಗಳು ಅರಳಿದವು. ಆ ಪಾಸ್ ಪುಸ್ತಕ ಹಳೆಯದಾಗಿತ್ತು ಮತ್ತು ಅದು ಬ್ಯಾಂಕಿನ ಫೌಂಡರ್ ಅಕೌಂಟ್ ಸರಣಿಗೆ ಸೇರಿತ್ತು. ಪವನ್ ತಕ್ಷಣವೇ ತನ್ನ ಕಂಪ್ಯೂಟರ್ನಲ್ಲಿ ಆ ಖಾತೆ ಸಂಖ್ಯೆಯನ್ನು ದಾಖಲಿಸಿದನು. ಸರ್ವರ್ ಲೋಡ್ ಆಗಲು ಸ್ವಲ್ಪ ಸಮಯ ತೆಗೆದುಕೊಂಡಿತು, ಏಕೆಂದರೆ ಅದು ಅತ್ಯಂತ ಗೌಪ್ಯ ಮತ್ತು ಹಳೆಯ ಖಾತೆಯಾಗಿತ್ತು. ಪರದೆಯ ಮೇಲೆ ಮಾಹಿತಿ ಮೂಡಿದಾಗ ಪವನ್ ಬೆವೆತು ಹೋದನು. ಆ ಖಾತೆಯ ಮಾಲೀಕರ ಹೆಸರು ಸರ್ ನರಹರಿ. ಅವರು ಕೇವಲ ಗ್ರಾಹಕರಾಗಿರಲಿಲ್ಲ, ಬದಲಾಗಿ ಆ ಬ್ಯಾಂಕಿನ 60% ಪಾಲು ಹೊಂದಿರುವ ಮುಖ್ಯ ಮಾಲೀಕರು ಮತ್ತು ಸ್ಥಾಪಕರು. ಪವನ್ ಓಡುತ್ತಾ ಮ್ಯಾನೇಜರ್ ರೂಮಿಗೆ ಹೋದನು. ಸರ್ ಸರ್, ಒಂದು ದೊಡ್ಡ ಅನಾಹುತವಾಗಿದೆ. ನಾವು ಹೊರಗೆ ಹಾಕಿದ ಆ ವೃದ್ಧ ವ್ಯಕ್ತಿ ಯಾರು ಗೊತ್ತಾ? ಅವರು ನಮ್ಮ ಬ್ಯಾಂಕಿನ ಚೇರ್ಮನ್ ಮತ್ತು ಅತಿ ದೊಡ್ಡ ಪಾಲುದಾರರು ಎಂದು ಚೀರಿದನು. ಮ್ಯಾನೇಜರ್ ಕಿಡಿಕಾರುತ್ತಾ, ಪವನ್, ನಿನಗೆ ತಲೆ ಕೆಟ್ಟಿದೆಯೇ? ಆ ಭಿಕ್ಷುಕ ಮಾಲೀಕನೇ. ಸುಮ್ಮನೆ ಹೋಗಿ ನಿನ್ನ ಕೆಲಸ ಮಾಡು. ಆಗ ಪವನ್ ಕಂಪ್ಯೂಟರ್ ಪ್ರಿಂಟ್ಔಟ್ ಅನ್ನು ಅವನ ಮುಂದಿಟ್ಟನು. ನೋಡಿ ಸರ್, ಈ ಖಾತೆಯಲ್ಲಿರುವ ಮೊತ್ತ ಮತ್ತು ಅವರ ಸಹಿ. ಅವರ ಅಕೌಂಟ್ ಫ್ರೀಜ್ ಆಗಿದ್ದಕ್ಕೆ ಅವರು ನಮ್ಮ ಸಹಾಯ ಕೇಳಲು ಬಂದಿದ್ದರು ಎಂದು ವಿವರಿಸಿದನು. ದಾಖಲೆಗಳನ್ನು ನೋಡಿದ ಮ್ಯಾನೇಜರ್ನ ಮುಖದ ಬಣ್ಣ ಒಂದೇ ಕ್ಷಣದಲ್ಲಿ ಬಿಳುಚಿಕೊಂಡಿತು. ಅವನ ಕೈಗಳು ನಡುಗಲಾರಂಭಿಸಿದವು. ಅವನು ಯಾರನ್ನು ಅಸಹ್ಯವಾಗಿ ನಡೆಸಿಕೊಂಡಿದ್ದನೋ, ಯಾರನ್ನು ಹೊರಹಾಕಲು ಆದೇಶಿಸಿದ್ದನೋ, ಅವರು ತನ್ನ ಇಡೀ ಜೀವನವನ್ನೇ ಅಂತ್ಯಗೊಳಿಸಬಲ್ಲ ಶಕ್ತಿಶಾಲಿ ವ್ಯಕ್ತಿಯೆಂದು ತಿಳಿದಾಗ ಅವನಿಗೆ ಭೂಮಿ ಕುಸಿದಂತಾಯಿತು. ಮರುದಿನ ಬೆಳಿಗ್ಗೆ 10:30 ಆಗಿತ್ತು. ಬ್ಯಾಂಕಿನ ಸಿಬ್ಬಂದಿ ಮತ್ತು ಮ್ಯಾನೇಜರ್ ಭಯದಿಂದಲೇ ಕೆಲಸ ಮಾಡುತ್ತಿದ್ದರು. ಅಷ್ಟರಲ್ಲಿ ಬ್ಯಾಂಕಿನ ಮುಂದೆ 3 ಕಪ್ಪು ಬಣ್ಣದ ಐಷಾರಾಮಿ ಕಾರುಗಳು ಬಂದು ನಿಂತವು. ಕಾರಿನಿಂದ ಸಮಾಜದ ಅತ್ಯಂತ ಪ್ರತಿಷ್ಠಿತ ವ್ಯಕ್ತಿಗಳು ಮತ್ತು ಅಂಗರಕ್ಷಕರು ಕೆಳಗಿಳಿದರು. ಕೊನೆಯ ಕಾರಿನಿಂದ ಅತ್ಯಂತ ದುಬಾರಿ ಮತ್ತು ಅಚ್ಚುಕಟ್ಟಾದ ಬಿಳಿ ಬಟ್ಟೆ ಧರಿಸಿದ ವ್ಯಕ್ತಿಯೊಬ್ಬರು ಕೆಳಗಿಳಿದರು. ಅವರು ಮತ್ಯಾರೂ ಅಲ್ಲ, ಸಾಕ್ಷಾತ್ ನರಹರಿ. ನಿನ್ನೆ ಕೋಲು ಹಿಡಿದು ಬಂದಿದ್ದ ಆ ವೃದ್ಧನ ಮುಖದಲ್ಲಿ ಈಗ ರಾಜಗಾಂಭೀರ್ಯವಿತ್ತು. ಅವರ ಜೊತೆ ಬ್ಯಾಂಕಿನ ಜನರಲ್ ಮ್ಯಾನೇಜರ್ ಮತ್ತು ವಕೀಲರ ತಂಡವಿತ್ತು. ಅವರು ಬ್ಯಾಂಕಿನ ಒಳಗಡೆ ಪ್ರವೇಶಿಸುತ್ತಿದ್ದಂತೆ ಇಡೀ ಸಿಬ್ಬಂದಿ ಎದ್ದು ನಿಂತು ನಡುಗುತ್ತಾ ಗೌರವ ಸಲ್ಲಿಸಿದರು. ನರಹರಿ ಅವರು ನೇರವಾಗಿ ಮ್ಯಾನೇಜರ್ ಕ್ಯಾಬಿನ್ಗೆ ಹೋದರು. ಮ್ಯಾನೇಜರ್ ಕುರ್ಚಿಯಿಂದ ಕೆಳಗೆ ಬಿದ್ದು ಅವರ ಕಾಲು ಹಿಡಿಯಲು ಬಂದನು. ಕ್ಷಮಿಸಿ ಸರ್, ನನಗೆ ಗೊತ್ತಿರಲಿಲ್ಲ. ನಿಮ್ಮನ್ನು ಗುರುತಿಸಲು ಸಾಧ್ಯವಾಗಲಿಲ್ಲ. ನರಹರಿ ಅವರು ಗಂಭೀರವಾಗಿ, ನೋಡಿ ಮ್ಯಾನೇಜರ್, ನಾನು ನಿನ್ನೆ ಬಂದಿದ್ದು ಮಾಲೀಕನಾಗಿ ಅಲ್ಲ, ಒಬ್ಬ ಸಾಮಾನ್ಯ ಗ್ರಾಹಕನಾಗಿ. ನೀನು ಮಾಲೀಕನನ್ನು ಗುರುತಿಸುವಲ್ಲಿ ವಿಫಲನಾಗಿದ್ದಕ್ಕೆ ನನಗೆ ಬೇಸರವಿಲ್ಲ. ಆದರೆ ಒಬ್ಬ ಮನುಷ್ಯನನ್ನು ಮನುಷ್ಯನಾಗಿ ಕಾಣುವಲ್ಲಿ ನೀನು ಸೋತಿದ್ದೀಯಾ. ಬಟ್ಟೆಯನ್ನು ನೋಡಿ ಗೌರವ ಕೊಡುವ ನಿನ್ನಂತವರು ಈ ಬ್ಯಾಂಕಿಗೆ ಕಳಂಕ. ತಕ್ಷಣವೇ ಅವರು ತಮ್ಮ ವಕೀಲರಿಗೆ ಸನ್ನೆ ಮಾಡಿದರು. ಈ ಕ್ಷಣದಿಂದಲೇ ಈ ಮ್ಯಾನೇಜರ್ನನ್ನು ಕೆಲಸದಿಂದ ವಜಾ ಮಾಡಲಾಗುತ್ತಿದೆ ಮತ್ತು ಈ ಬ್ಯಾಂಕಿನಲ್ಲಿ ವೃದ್ಧರಿಗೆ ಹಾಗೂ ಬಡವರಿಗೆ ಗೌರವ ನೀಡದ ಪ್ರತಿಯೊಬ್ಬರಿಗೂ ಕಠಿಣ ಎಚ್ಚರಿಕೆ ನೀಡಲಾಗುವುದು.
ಈ ಬ್ಯಾಂಕಿನ ಹೊಸ ಮ್ಯಾನೇಜರ್ ಆಗಿ ನಿನ್ನೆ ನನಗೆ ಗೌರವ ನೀಡಿದ ಈ ಪ್ರಾಮಾಣಿಕ ಹುಡುಗ ಪವನ್ ಆಯ್ಕೆಯಾಗಿದ್ದಾನೆ ಎಂದು ಘೋಷಿಸಿದರು. ಬ್ಯಾಂಕಿನಲ್ಲಿದ್ದ ನಿವೇದಿತಾಳಂತ ಅಹಂಕಾರಿ ಉದ್ಯೋಗಿಗಳು ತಲೆ ತಗ್ಗಿಸಿ ನಿಂತಿದ್ದರು. ನರಹರಿ ಅವರ ನಿಜ ರೂಪದ ದರ್ಶನವು ಎಲ್ಲರಿಗೂ ಒಂದು ದೊಡ್ಡ ಪಾಠ ಕಲಿಸಿತ್ತು. ಅಂತಸ್ತು ಹಣದಿಂದ ಬರಬಹುದು, ಆದರೆ ಗೌರವವು ಮನುಷ್ಯತ್ವದಿಂದ ಮಾತ್ರ ಬರುತ್ತದೆ. ವೀಕ್ಷಕರೇ, ಈ ಕತೆ ನಿಮಗೆ ಹೇಗನಿಸಿತು? ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಾಮೆಂಟ್ ಮೂಲಕ ತಿಳಿಸಿ ಮತ್ತು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಹೊಸ ಕಥೆಯೊಂದಿಗೆ ಮತ್ತೊಮ್ಮೆ ಭೇಟಿಯಾಗೋಣ. ಥ್ಯಾಂಕ್ ಯು.